ಇವತ್ತು ಇಂಥ ಸೆಲೆಬ್ರಿಟಿಗಳು, ಅವರ ಅಭಿಮಾನಿಗಳು ಪ್ರಖ್ಯಾತರಾಗಿರಬೇಕಾಗಿತ್ತು. ಆದರೆ ಕುಖ್ಯಾತರಾಗ್ತಾ ಇರ್ತಕ್ಕಂಥದ್ದು ನಮ್ಮ ನಾಡಿನ ಸಂಸ್ಕೃತಿಗೆ ದೊಡ್ಡ ಪೆಟ್ಟು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಆ ದಿಸೆಯಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು, ಕಲಾವಿದರ ಸಂಘಗಳಿರ್ಬೋದು, ಇತರ ಸಂಘಗಳು ಇರ್ಬೋದು, ಮೇಲ್ನೋಟಕ್ಕೆ ನಾವು ವಿರೋಧಿಸ್ತೀವಿ ಅಂತ ಕೇಳ್ಕೊಂಡು ಹೋಗಬಾರದು. ಇದು ಇಡೀ ರಾಜ್ಯಕ್ಕೆ ತಂದಿರತಕ್ಕಂಥ ದೊಡ್ಡ ಕಳಂಕ. ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳಾಗಲೇಬೇಕು. ಇದೇ ಮೊದಲಲ್ಲ ಅವರ ಘಟನೆ, ಇದು ಕೊಲೆ ಹಂತಕ್ಕೆ ಹೋಗಿದೆ. ಹಿಂದೆ 10 ಘಟನೆಗಳಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿದ್ದನ್ನು ನೀವು ಕೂಡ ಗಮನಿಸಿದ್ದೀರಿ, ನೋಡಿದ್ದೀರಿ, ಕೇಳುವಿದ್ದೀರಿ. ಆದರೆ ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮ ಆಗಿದ್ದರೆ ಇಂತಹ ಸ್ಥಿತಿ ಬರ್ತಿರ್ಲಿಲ್ವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾನೂನಿನ ಕುಣಿಕೆ ಇರ್ತಕ್ಕಂಥದ್ದು ಬಡವರ ಮೇಲೆ ಮಾತ್ರ ಪ್ರಭಾವ ಬೀರಲಿಕ್ಕಲ್ಲ, ಕಾನೂನಿನ ಕುಣಿಕೆ ಪ್ರಭಾವಶಾಲಿಗಳ ಮೇಲೆ ಆಗಬೇಕು. ನಾವು ಬರುವಾಗ ಮಾತಾಡ್ಕೊಂಡು ಬರ್ತಾ ಇದ್ವಿ, ಇಂಥ ಸೆಲೆಬ್ರಿಟಿಗಳು, ಪ್ರಖ್ಯಾತರು, ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳನ್ನು ಹೊಂದಿರತಕ್ಕಂಥವ್ರು, ಇವರೇ ಕುಖ್ಯಾತರಾಗ್ಬಿಟ್ರೆ ಅವ್ರ ಅಭಿಮಾನಿಗಳಿಗೆ ಮಾರ್ಗದರ್ಶನ ಹೇಗೆ ಮಾಡ್ತಾರೆ? ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಮಾಡುವಾಗ, ನಟನೆ ಮಾಡುವಾಗ, ಆ ಮೇರು ನಟ ಸೀಕ್ರೆಟ್ ಸೇದಿ ಅಂದರೆ, ಇಲ್ಲ ಕುಡಿಯುವ ಸೀನ್ ಬಂದರೆ, ಮದ್ಯಪಾನದ ಸೀನ್ಗೆ ಇಲ್ಲ ನಾನು ಆ ಸೀನಲ್ಲಿ ಭಾಗವಹಿಸೋದಿಲ್ಲ, ಅದನ್ನು ತೆಗೀರಿ ಅಂತ ಹೇಳ್ತಿದ್ರು. ಸಿಗರೇಟ್ ಸೇದೋದನ್ನು ಕೂಡ ನಾನು ಮಾಡೋದಿಲ್ಲ, ನನ್ನ ಲಕ್ಷಾಂತರ ಅಭಿಮಾನಿಗಳು, ನನ್ನ ಫಾಲೋವರ್ಸ್ ಇದ್ದಾರೆ, ಅಭಿಮಾನಿಗಳಿದ್ದಾರೆ, ಅದನ್ನು ಅನುಕರಣೆ ಮಾಡ್ತಾರೆ ಅಂತ ಹೇಳ್ತಿದ್ದರು. ಅವರೆಲ್ಲಿ, ಇವರೆಲ್ಲಿ? ಇಂಥವರನ್ನು ನಾನು ಬಹಳ ಉಗ್ರವಾದ ಪದಗಳನ್ನು ಉಪಯೋಗ ಮಾಡಿ ಖಂಡನೆ ಮಾಡ್ತಿದ್ದೀನಿ. ಯಾರು ಕಾನೂನು ಕ್ರಮ ಕೈಗೊಳ್ಳಬೇಕೋ ಅವರು ಯಾವುದೇ ಕಾರಣಕ್ಕೂ ಸಡಿಲ ಬಿಡಬಾರ್ದು. ಒಂದು ರಾಜ್ಯಕ್ಕೆ, ಸಮಾಜಕ್ಕೊಂದು ಸಂದೇಶ ಹೋಗಬೇಕು. ಈ ಥರ ತಪ್ಪು ಮಾಡಿದವ್ರ ಮೇಲೆ ಕ್ರಮಗಳು ಆಗೇ ಆಗ್ತದೆ ಅಂತಕ್ಕಂಥದ್ದು ಒಂದು ಭಾವನೆ ಬರೋ ರೀತಿಯಲ್ಲಿ ಮಾಡಬೇಕು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಹಿಂದೆ ನಾವು ನೋಡಿದ್ದೀವಿ ದೇಶದ್ರೋಹದ ಕ್ರಿಮಿನಲ್ ಸ್ವರೂಪದ ಪ್ರಕರಣಗಳಾದರೂ ಕೂಡ ಬಹುತೇಕ ಪ್ರಕರಣಗಳು ಖುಲಾಸೆ ಆಗಿದ್ದಾವೆ. ನಾನು ಹಿಂದೆ ಹೇಳಿದ್ದೆ, ಕೋಟ ನೋಟ್ ಪ್ರಿಂಟ್ ಮಾಡೋದು, ಕೋಟ ನೋಟ್ ಹಂಚೋದು ದೇಶದ್ರೋಹದ ಆಪಾದನೆ, ಕ್ರಿಮಿನಲ್ ಸ್ವರೂಪದ ಪ್ರಕರಣ. ಹಿಡೀತಾರೆ, ಕಸ್ಟಡಿಗೆ ಕೊಡ್ತಾರೆ, ನ್ಯಾಯಾಂಗ ಬಂಧನಕ್ಕೆ, 15 ದಿನ ಆದಮೇಲೆ ಬಿಡಿಸ್ಕೊಂಡು ಬರ್ತಾರೆ, ಕೇಸು ಕೂಡ ಖುಲಾಸೆ ಆಗ್ತದೆ. ಸರ್ಕಾರ ಮತ್ತು ಇಲಾಖೆಗಳು ಬರೀ ಕಾನೂನು ಕ್ರಮ ಕೈಗೊಳ್ಳೋದು ಅಷ್ಟೇ ಅಲ್ಲ, ಜವಾಬ್ದಾರಿಕೆ ಎಷ್ಟು ಜನಕ್ಕೆ ಶಿಕ್ಷೆ ಆಯಿತು ಅಂತಕ್ಕಂಥದ್ದನ್ನು ಅವರು ಗಮನಿಸಬೇಕು. ಹಣ ಮಾತಾಡಿದಾಗ ಕಾನೂನೇ ಮೌಖ ಆಗ್ತಾ ಇದೆ. ಹೊರಗೆ ಬಂದ ಮೇಲೆ ದುಡ್ಡು ಕೊಟ್ಟು ಸಾಕ್ಷ್ಯಾಧಾರಗಳನ್ನು ಮುಚ್ಚಾಕಿ ಬೆಲ್ಲಿಂದ ಹೊರಗೆ ಬಂದ ಮೇಲೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ತಕ್ಕಂಥ ಸಂದರ್ಭಗಳೇ ಹೆಚ್ಚು. ಆ ದಿಕ್ಕಿನಲ್ಲಿ ಸರ್ಕಾರ ಮತ್ತು ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಮಾಧ್ಯಮಗಳ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.